ಕ್ರಿಕೆಟ್ ಆಟಗಾರರು ಒಂದ್ ರೀತಿ ಓಡುವ ಕುದುರೆಗಳಿದ್ದಂಗೆ. ಕ್ರಿಕೆಟರ್ಗಳು ಮುಂದೆ ಹೋಗ್ತಿದ್ರೆ ಜಾಹೀರಾತು ಕಂಪನಿಗಳು ಕ್ರಿಕೆಟರ್ಗಳ ಹಿಂದೆ ಓಡುತ್ತವೆ. ತಮ್ಮ ಬ್ರ್ಯಾಂಡ್ಗಳನ್ನ ಮಾರಾಟ ಮಾಡಲು ಜಾಹೀರಾತುದಾರರಿಗೆ ಕ್ರಿಕೆಟರ್ಗಳು ಬೇಕೇ ಬೇಕು. 90ರ ದಶಕದಲ್ಲಿ ಸಚಿನ್ ತೆಂಡೂಲ್ಕರ್ ಜಾಹೀರಾತು ಲೋಕವನ್ನ ಆಳ್ತಿದ್ರು. ತೆಂಡೂಲ್ಕರ್ ನಂತರ ಮಹೇಂದ್ರ ಸಿಂಗ್ ಧೋನಿ, ವಿರಾಟ್ ಕೊಹ್ಲಿಯೇ ಕಾರ್ಪೊರೇಟ್ ಲೋಕದ ಕಿಂಗ್ ಆಗಿ ಮೆರೆದ್ರು. ದಶಕದ ಕಾಲ ಧೋನಿ ಮತ್ತು ಕೊಹ್ಲಿ ಬಿಗ್ ಬ್ರ್ಯಾಂಡ್ ಗಳನ್ನ ರೂಲ್ ಮಾಡ್ತಿದ್ರು. ಜಾಹೀರಾತುಗಳಿಂದ ಇಬ್ಬರು ಸೂಪರ್ ಸ್ಟಾರ್ ಕ್ರಿಕೆಟಿಗರು ಕೋಟಿ ಕೋಟಿ ಸಂಪಾದಿಸಿದ್ರು. ಆದ್ರೆ ಈಗ ಕಾರ್ಪೊರೇಟ್ ವರ್ಲ್ಡ್ಗೆ ಫ್ಯೂಚರ್ ಸ್ಟಾರ್ಸ್ ಅಲ್ಲ, ಹಳೆ ಹುಲಿಗಳೇ ಫೇವರೇಟ್ ಆಗಿದ್ದಾರೆ. 2023ರಲ್ಲಿ MS ಧೋನಿ ಕೈಯಲ್ಲಿ 32 ಬ್ರ್ಯಾಂಡ್ಗಳಿದ್ವು. ಆದ್ರೆ ಈ ವರ್ಷ ಧೋನಿ ಕೈಯಲ್ಲಿ 42 ಬ್ರ್ಯಾಂಡ್ಗಳಿವೆ. ಮಾಜಿ ನಾಯಕ ಸೌರವ್ ಗಂಗೂಲಿ ಕಳೆದ ವರ್ಷ 27 ಬ್ರ್ಯಾಂಡ್ಗಳಿಗೆ ಅಂಬಾಸಿಡರ್ ಆಗಿದ್ರು. ಆದ್ರೆ ಈ ವರ್ಷ ದಾದಾ 24 ಬ್ರ್ಯಾಂಡ್ಗಳ ದಾದಾ ಆಗಿದ್ದಾರೆ. ಆಶ್ಚರ್ಯ ಅಂದ್ರೆ ವಿರಾಟ್ ಕೊಹ್ಲಿ ಕೈಯಲ್ಲಿ ಕಳೆದ ವರ್ಷ 29 ಬ್ರ್ಯಾಂಡ್ಗಳಿದ್ವು. ಆದ್ರೆ ಈ ವರ್ಷ ವಿರಾಟ್ 21 ಬ್ರ್ಯಾಂಡ್ಗಳ ಪರ ಪ್ರಚಾರ ನಡೆಸುತ್ತಿದ್ದಾರೆ.